ಅಲಿಯನ್ಸ್ ಆಗಿದ್ವಿ, ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಅಂತ ಮಾನ ಮರ್ಯಾದೆ ಇದೆ ಅಂದ್ರೆ ನಮಗೆ. ಅವಾಗ ಯಾಕ್ರಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಲ್ಲ? ಅವಾಗ ಯಾರು ಮಾಡಿದ್ದು? ಎಲ್ಲಿ ತಗೊಂಡೆ ದುಡ್ಡು ನೀನು? ಯಾರು ದುಡ್ಡು ತಗೊಂಡಿದ್ದು ನೀನು? ನಾಚಿಕೆ ಆಗಲ್ವ ನಿನ್ಗೆ ಹೇಳ್ಕೊಳಕ್ಕೆ? ದುಡ್ಡೆಲ್ಲ ಎತ್ಕೊಂಡ್ಬಂದೆ ಅವತ್ತು ವೀಣಾರಾಮಕ್ಕೆ ದುಡ್ಡು ಎತ್ಕೊಟ್ರಿ ಅವತ್ತು? ಹೇಳ್ತಾ ಇಲ್ವ ವೀಣಾರಾಮು? ಹೇಳ್ತಾ ಇಲ್ವ? ನಾಚಿಕೆ ಆಗಲ್ವ ನಿಮ್ಗೆ ಹೇಳ್ಕೊಳಕ್ಕೆ? NDA ಏನು ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಇತ್ತು ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಅವತ್ತು ಏನ್ ಮಣ್ಮುಕ್ದ ಎಷ್ಟು ಕೊಟ್ರು ಅವತ್ತು ನಿನಗೆ? ಬಿಜೆಪಿಗೆ ನೀನು ವೋಟ್ ಮಾಡ್ದಲ್ಲ ಅವತ್ತು, ದುಡ್ಡು ಎಷ್ಟು ಕೊಟ್ರು ಅಂತ ಹೇಳಯ್ಯ ಬಾಯ್ಬಿಟ್ಟು. ಎಲ್ಲಿದ್ದೆಲ್ಲ ಮಾತಾಡ್ತೀಯ ನೀನು? ನಾನು ಗೌರವಯುತವಾಗಿ ಮಾತಾಡ್ತಾ ಇದ್ದೀನಿ. ನೀನು ಏನೇ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು. ನೀನು ಎಲ್ಲಿಂದ ಬಂದು ಇಲ್ಲಿ ರಾಜಕೀಯ ಮಾಡಕ್ಕಲ್ಲ, ನೀನು ಮಾಡಕ್ಕೆ ಬೆಳ್ಸಕ್ ಬಂದಿರೋದು ನಾವು ಗೌರವಯುತವಾಗಿ ನೀನು ಎಲೆಕ್ಷನ್ ನಿಂತಿದ್ದೆ ಅಂತ ಹೇಳಿ ನಾನು ಎಲ್ಲರಿಗೂ ಅಮೌಂಟ್ ನಾನು ಸಹಾಯ ಮಾಡಿದ್ದೀನಿ. ಒಂದು ನಾಲ್ಗೆ ಕರೆಕ್ಟ್ ಆಗಿ ಇಟ್ಕೊಂಡು ಮಾತಾಡೋದ್ ಕಲಿ. ಹೇಳ್ತಾನೆ ಕಾಂಗ್ರೆಸ್ ಜೊತೆ ಅಲಿಯನ್ಸ್ ಇತ್ತಂತೆ, ಅದಕ್ಕೆ ನಿಯತ್ತಾಗುವಂತೆ. ಅವತ್ತು ಮಣ್ಚಿತ್ತಿದ್ದ ನೀನು ಏನ್ ತಿದ್ದೆ ಅಂತ ಹೇಳು. ಆದ್ರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀನ್ ನಮ್ಮ ಪಾರ್ಟಿ ಬಿಟ್ಟಾಗಿದೆ, ಉಚ್ಚಾಟನೆ ಮಾಡಾಗಿದೆ. ನಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು. ನಮ್ಮ ಬಗ್ಗೆ ನೀನ್ ಮಾತಾಡಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ನಿಂತಿಲ್ಲ. ಇವತ್ತೇ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ, ನೀನು ಹುಷಾರಾಗಿ ಮಾತಾಡ್ಬೇಕಾಗ್ತದೆ ಅಂತ ನಾವು ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಮಾಡಿದ್ದಾದ್ಮೇಲೆ ಎಲ್ಲರೂ ಒಂದು ನಮ್ಮ ಪಕ್ಷದ ಬಗ್ಗೆ ಯಾವುದೇ ಏನು ಎಫರ್ಟ್ಸ್ ಹಾಕಲಿಲ್ಲ, ಮತ್ತೆ ಏನು ಕೆಲಸ ಮಾಡಲಿಲ್ಲ. ಈಗ ಮನೆ ಪುಣ್ಯಾತ್ಮ ಏನ್ ಮಾಡ್ದ ಅಂತಂದ್ರೆ ಇಲ್ಲಿ 2 ಕಡೆ ಆಟ ಆಡ್ಕೊಂಡು ಅದು ನಿಲ್ಬೇಕು ಅಂತ ಎಲ್ಲಿ ಅನುಕೂಲ ಆಗ್ತದೆ ಅಷ್ಟೇ ಕೊಡ್ಬೋದು. ಅದನ್ನ ನೀನು ಹೇಳಿದ್ರಲ್ಲ.